ಜಗ್ಗೇಶ್ ಅವ್ರು ಏನೋ ಮಾಡಿಲ್ಲಪ್ಪ. 500 ಕೋಟಿ 1000 ಕೋಟಿ ಅಂತೆಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ಕೊಟ್ಟೆ ನೀನು? ನೀನು ಎಷ್ಟು ಕೊಟ್ಟೆ? ಜಗ್ಗೇಶ್ ಅವ್ರು ಸರಿ ಇಲ್ಲ. ಜಗ್ಗೇಶ್ ಅವರು ಸತ್ತಾಗ ಮಾತಾಡ್ಬಿಟ್ರು, ಆಯಿತು ಮಾತಾಡಿದ್ರು, ತಪ್ಪು ಜಗ್ಗೇಶ್ ಅವ್ರದ್ದು ಗುರುಪ್ರಸಾದ್ ಅವ್ರದ್ದು ಏನಿತ್ತೋ ಏನಿಲ್ಲೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರವ್ರ ವೈಯಕ್ತಿಕ. ಅರೆ ಇವರು ನಮ್ಮ ಜಗ್ಗೇಶ್ ಅವರು ಸತ್ತಾಗ ಮಾತಾಡಿದ್ದು ನನಗೂ ಬೇಜಾರಾಯಿತು. ಅದರಲ್ಲಿ 2 ಮಾತಿಲ್ಲ. ಅವ್ರದ್ದು ಏನೋ ಲೇವಾದೇವಿಗಳು ಗೊತ್ತಿಲ್ಲ, ಏನು ದುಡ್ಡು ನನಗೂ ಗೊತ್ತಿಲ್ಲ, ಜಗದೀಶ್ಗೂ ಗೊತ್ತಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿಲ್ಲ. ಅದು ಸಂಪರ್ಕದಲ್ಲಿ ಇದ್ದಿದ್ದು ಅವ್ರದ್ದು ಹೇಳಿದ್ರು. ಆದರೆ ಸತ್ತಾಗ ಹೇಳೋಂಥ ಅವಶ್ಯಕತೆ ಇದ್ದಿಲ್ಲ, ಹೇಳಿಬಿಟ್ರು. ಜಗ್ಗೇಶ್ ಅವ್ರು ಏನೋ ಮಾಡಿಲ್ಲಪ್ಪ. 500 ಕೋಟಿ 1000 ಕೋಟಿ ಅಂತೆಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ಕೊಟ್ಟೆ ನೀನು? ನೀನು ಎಷ್ಟು ಕೊಟ್ಟೆ? ಜಗ್ಗೇಶ್ ಅವ್ರು ಸರಿ ಇಲ್ಲ. ಜಗ್ಗೇಶ್ ಅವರು ಸತ್ತಾಗ ಮಾತಾಡ್ಬಿಟ್ರು, ಆಯಿತು ಮಾತಾಡಿದ್ರು, ತಪ್ಪು ಮಾತಾಡಬಾರ್ದಾಯ್ತು. ಆ ಸನ್ನಿವೇಶದಲ್ಲಿ ಮಾತಾಡಿದ್ರು. ಆದರೆ ಗೊತ್ತಿದ್ರು ಅವ್ರು ನೋವು ತಿಂದ್ರು, ಅವ್ರವ್ರದ್ದು ದುಡ್ಡು ವ್ಯವಹಾರ ಏನಂತ ನಮಗೆ ಗೊತ್ತಿಲ್ಲ. ಅವ್ರು ಮಾಧ್ಯಮದಲ್ಲಿ ಮಾತಾಡೋದು ಅದು ಸರಿ ಇಲ್ಲ ಅಂತ ಇದೆ ತಾನೆ. 500 ಕೋಟಿ ಬಿಗ್ ಬಾಸ್ ಕೊಂಡ್ಕೊಂಡು ಆ ಗುರುಪ್ರಸಾದ್ ಮನೆಯವ್ರಿಗೆ ನೀನು ಒಂದು 5 ಲಕ್ಷ ಕೊಡ್ಬೋದಾಯ್ತು ಚೆಕ್ಕು. 500 ಕೋಟಿಗೆ ಒಂದು 5 ಲಕ್ಷ ಕೊಡ್ಬೋದಾಯ್ತು. ಮಾನವೀಯತೆ ಮೆರೆದಿದ್ರೆ ನಿನಗೆ 2 ಕೈ ಎತ್ತು ಮುಗಿತಾ ಇದೆ. ಅವ್ರು ಮಾಡೋದು ಅಂದ್ಬಿಟ್ಟು ಹೋಗಿ 2 ಮಾತು ಮಾತಾಡಿ ಜಗ್ಗೇಶ್ವರ ಬಗ್ಗೆ ಎಲ್ಲ ಮಾತಾಡಿದೆ. ನಿಂದು ಮಾಡ್ತೀನಿ ಅದು ಮಾಡ್ತೀನಿ ಬೇಡ, ವೈಯಕ್ತಿಕ ದ್ವೇಷಗಳು ಬೇಡ. ನೀನು ಜಗ್ಗೇಶ್ವರ ಮಾತಾಡಿದ್ಕೆ ಅವ್ರ ಮನೆಯವ್ರು ನೀನೊಂದು 5 ಲಕ್ಷ ಕೊಟ್ಟು ಸಹಾಯ ಮಾಡಿದರೆ ಗುರುಪ್ರಸಾದ್ ಅವ್ರ ಕುಟುಂಬಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ದರ್ಶನ್ ಫ್ಯಾನ್ಸ್ ಎಲ್ಲ ನೀನೇನೋ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಅಲ್ಲಿ ಹೋದೆ, ಪ್ರಚಾರ ತೊಗೊಂಡೆ, ಅದರಲ್ಲೂ ಹೋಗಿ ಪ್ರಚಾರ ತೊಗೊಂಡೆ, ವೀಡಿಯೋ ಮಾಡಿದೆ, ಬಂದೆ. ಅವ್ರ ಮನೆಯವ್ರಿಗೆ ಏನನ್ನ ಇದು ಮಾಡ್ಯಾರ? ಇವರು ಜಗ್ಗೇಶ್ ಅವ್ರು ಮಾಡಿಲ್ಲ, ಅವ್ರ ಫ್ಯಾಮಿಲಿಗೆ ಏನೂ ಮಾಡಿಲ್ಲ ತಾನೆ. ನೀನು ಮಾಡ್ಬೋದಾಯ್ತಲ್ಲ, ಮಾಧ್ಯಮ ಇದೇನು ಮಾತಾಡ್ಬಿಡೋದಲ್ಲ, ಏನೋ ಉಪಯೋಗ ಇರಬೇಕು. ಅವ್ರ ಮನೆಯವ್ರು ನೀನು 5 ಲಕ್ಷ ಕೊಟ್ಟಿದ್ರೆ ನೀನು ಇಲ್ಲಿ ಇಟ್ಕೊತದೆ ನನ್ನ ಹೃದಯದಲ್ಲಿ. ಕತೆ ಎಲ್ಲರೂ ಹೇಳ್ತಾರೆ, ಆಯಿತಾ? ಸ್ಟೋರಿ 100 ಜನ ಹೇಳ್ತಾರೆ, ಸಲಹೆ 100 ಜನ ಕೊಡ್ತಾರೆ. ಅದು ಚಾಲ್ತಿಗೆ ತೊಗೊಂಬರ್ಬೇಕು. ಅದರಲ್ಲಿ ಯಾರೋ 100ಕ್ಕೆ ಒಬ್ಬರು, ಇನ್ನು ಮಿಗ್ದವ್ರಲ್ಲ ಇನ್ನಂಗೆ ಸ್ಟೋರಿ ಹೇಳ್ಕೊಂಡು ಅವ್ರದ್ದು ಅದರಲ್ಲಿ ಬಿಸಿ ಕಾಯಿಸ್ಕೊಳೋದು ಇವೆಲ್ಲ ಬೇಡ. ಜಗ್ಗೇಶ್ ಅವರು ಮಾತಾಡಿದ ಎಷ್ಟು ತಪ್ಪು. ಆ ಇಬ್ಬರದು ಗುರುಪ್ರಸಾದ್ ಜಗ್ಗೇಶ್ ಅವ್ರ ಮ್ಯಾಟ್ರಿಗೆ ತಲೆ ಹಾಕಿ ಅವ್ರಿಗೇನೂ ಮಾಡಿಲ್ಲದೆ ಬಂದಿದ್ದು ನಿಂದು ತಪ್ಪಿದೆ. ನೀನು ಏನೋ ಸೇವೆ ಮಾಡಿ ಒಂದು 5 ಲಕ್ಷ ದುಡ್ಡು ಕೊಟ್ಟು ಅವ್ರ ಮನೆ ತನಕ ಕೊಟ್ಟಿದ್ರೆ ಕೈ ಎತ್ತು ಮುಗಿತಾರೆ ಜಗದೀಶ್ಗೆ. ನಮ್ಮ ಜಗದೀಶ್ ಅಣ್ಣ ಸೂಪರ್ ರೀ, ಹೇಳಿದ ಮತ್ತಂಗೆ ಜಗ್ಗೇಶ್ ಮಾಡಿಲ್ಲ, ಜಗದೀಶ್ ಅಣ್ಣ ಮಾಡ್ದ ಅಂತ ಮಾಡಿಲ್ಲ, ನಾನೇನು ಹೇಳಿ.